ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಳಸಿ ಉಪಯೋಗಿಸ್ಕೊಂಡು ಕಷಾಯ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಜೊತೆಗೆ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗಿದೆ. ಇದನ್ನು ಒಂದ್ಸಲ ನೀವು ಕೂಡ ಟ್ರೈ ಮಾಡ್ಬೋದು. ಕೆಮ್ಮು, ಕಫ, ನೆಗಡಿ ಏನಾದರೂ ಇದ್ದರೂ ಕೂಡ, ಜ್ವರ ಬಂದರೂ ಕೂಡ ಇದು ಒಂದು ರೀತಿ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳು ಕೊಡೋದಿದ್ರೆ ಬೆಚ್ಚಗಿದ್ದಂಗೆ ಕೊಡಿ. ಸ್ವಲ್ಪ ನೀವು ದೊಡ್ಡವ್ರು ತೊಗೊಳ್ಳೋದಿದ್ರೆ ಸ್ವಲ್ಪ ಬಿಸಿ ಇದ್ದಂಗೆ ಕುಡಿಬಹುದು. ಸ್ವೀಟು ಕೂಡ ನಿಮ್ಮ ಅನುಸಾರವಾಗಿ ನಿಮಗೇನು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಬೋದು. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡ್ಕೊಂಡು ನೀರು ಹೆಚ್ಚಿಸ್ಕೊಳ್ಳಿ. ನಾನಿಲ್ಲಿ 300 ml ನೀರು ತೊಗೊಂಡಿದ್ದೀನಿ. ಹಾಗೆ ಜೋನಿ ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅದ್ರ ಬದಲಿಗೆ ನೀವು ಬೆಲ್ಲ ಕೂಡ ಉಪಯೋಗಿಸ್ಬೋದು. ಹಾಗೆ ಸ್ವಲ್ಪ ಹನಿ ತೊಗೊಂಡಿದ್ದೀನಿ, ಜೇನುತುಪ್ಪ. ಹಾಗೆ ತುಳಸಿ ಒಂದು ಇಡಿಯಷ್ಟು, ಕಾಳುಮೆಣಸು ಒಂದು 5-6, ಹಾಗೆ ಟರ್ಮರಿಕ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಬೇಕಾಗುತ್ತೆ, ಒಂದು 1/4 ಇಂಚಷ್ಟು. ಒಣ ಶುಂಠಿ ಪುಡಿ ಇದೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಹಸಿ ಶುಂಠಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾವು ಮೊದಲಿಗೆ ಒಂದು 300 ml ಅಷ್ಟು ನೀರನ್ನ ಕಾಯೋದಕ್ಕಿಡೋಣ. ಅಷ್ಟರಲ್ಲಿ ನಾವು ಶುಂಠಿ ಮತ್ತು ಮೆಣಸನ್ನು ಕುಟ್ಬಿಟ್ಟು ಸ್ವಲ್ಪ ತರಿ ಥರ ಮಾಡ್ಕೋಬೇಕಾಗತ್ತೆ. ಇಲ್ಲ ಶುಂಠಿನ ತುರಿದು ಹಾಕ್ಕೊಂಡು ಕೂಡ ನಡೆಯುತ್ತೆ. ಮೆಣಸನ್ನ ಆದಷ್ಟು ಕುಟ್ಟಿ ಫ್ರೆಶ್ಶಾಗಿ ಹಾಕ್ಕೊಳ್ಳಿ. ಯಾವುದೇ ಕಷಾಯ ಮಾಡಲಿ ನೀವು ಆವಾಗ ತಕ್ಷಣಕ್ಕೆ ಕುಟ್ಟಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ತುಳಸಿ ಎಲೆಲೂ ಅಷ್ಟೇ, ಬರೀ ಎಲೆಗಳಾಗ್ತಾ ಇಲ್ಲ, ನೀವು ಎಲೆಗಳನ್ನ ಬರೀ ನೀರಲ್ಲಿ ಹಾಕಿ ಕೂಡ ಕುದಿಸ್ಕೊಳ್ಬೋದು. ಮಕ್ಕಳುಗಳೆಲ್ಲ ಇದ್ದರೆ ತಿನ್ನೋದಿಲ್ಲ, ಅಷ್ಟೊಂದು ರಸ ಬಿಡೋದಿಲ್ಲ. ಹಾಗಾಗಿ ಸ್ವಲ್ಪ ಹೀಗೆ ರಫಾಗಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ರಸ ಬಿಡುತ್ತೆ. ನಾನಿಲ್ಲಿ ಎಲೆ, ಕಾಂಡ, ಕಡ್ಡಿ ಎಲ್ಲನೂ ಉಪಯೋಗಿಸ್ಕೊಂಡಿದ್ದೀನಿ. ಬರೀ ಎಲೆಗಿಂತ ಅದ್ರ ಕಾಂಡ ಕೂಡ ಉಪಯೋಗಿಸ್ಕೊಂಡು ನೀವು ಜಜ್ಜಿಬಿಟ್ಟು ಕೂಡ ಹಾಕ್ಕೊಳ್ಬೋದು. ನೋಡಿ, ರಫಾಗಿ ಇಷ್ಟು ಪೇಸ್ಟ್ ಆದ ಸಾಕು. ಇಲ್ಲಿ ನೀರೇನು ಹಾಕಿಲ್ಲ, ತುಂಬ ನುಣ್ಣಗೂ ಪೇಸ್ಟ್ ಮಾಡಿಲ್ಲ. ಸುಮ್ಮನೆ ಜಸ್ಟ್ ಅದನ್ನು ಜಜ್ಜಿದ್ದೀನಿ ಅಷ್ಟೇ ಒಂದು 7-8 ಸಲ. ಈಗ ಕುದೀತಾರಂಥ ನೀರಿಗೆ ಅದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಅದ್ರ ಪರಿಮಳ, ರಸ ಎಲ್ಲ ಬಿಡುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈ ಥರ ಜಜ್ಜಿ ಹಾಕೋದ್ರಿಂದ ತುಂಬ ನಿಮಿಷ ಕುದಿಸ್ಬೇಕಂತ ಕೂಡ ಇಲ್ಲ. ಇದನ್ನು ಒಂದು 5-6 ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಯೋದಕ್ಕೆ ಬಿಡೋಣ. ಈಗ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಿದ್ದೀನಿ. ನೀವು ಬೆಲ್ಲ ಅಥವಾ ಸಕ್ಕರೆ ಏನಾರು ಹಾಕೋದಿದ್ರೆ ಈ ಸ್ಟೇಜ್ನಲ್ಲಿ ಹಾಕ್ಕೊಂಡು ಕುದಿಸ್ಕೊಳ್ಬೋದು. ನಾನು ಜೇನುತುಪ್ಪ ಮಿಕ್ಸ್ ಮಾಡೋದ್ರಿಂದ ಈ ಸ್ವಲ್ಪ ಬೆಚ್ಚಗಿದ್ದಂಗೆ ಜೇನುತುಪ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಜೇನುತುಪ್ಪನ ಯಾವತ್ತೂ ಏನೇ ಐಟಮ್ಸ್ಗಳಿಗೆ ಹಾಕಿಬಿಟ್ಟು ಕುದಿಸ್ಕೊಳ್ಬಾರ್ದು. ಹಾಗಾಗಿ ನಾನು ಕುದ್ದಿರೋಂಥ ನೀರನ್ನ ಒಂದು ಲೋಟಕ್ಕೆ ಸೋದಿಸ್ಕೊತಾ ಇದ್ದೀನಿ. ನಿಮಗೇನಾದ್ರು ಅದನ್ನು ತುಳಸಿನ ತಿನ್ನಬೇಕಂತ ಅನಿಸಿದ್ರೆ ಅದನ್ನು ಬಾಯಿಗೆ ಹಾಕ್ಕೊಂಡು ತಿನ್ನಬಹುದು. ಹಾಕ್ಕೊಂಡು ಹಾಗೆಯೇ ನೀವು ಕಷಾಯ ಕೂಡ ಕುಡಿಬಹುದು. ಇಲ್ಲಿ ಬೆಲ್ಲ ಇದೆ, ಬೆಲ್ಲ ಬೇಕಾದ್ರೆ ಕೂಡ ಉಪಯೋಗಿಸ್ಕೊಳ್ಳಿ. ಜೋನಿ ಬೆಲ್ಲ ಬೇಕಾದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಜೇನುತುಪ್ಪ ಅಷ್ಟೇ ಬಳಸ್ತಾ ಇದ್ದೀನಿ ಇಲ್ಲಿ. ಡಯಾಬಿಟಿಸ್ ಇರೋರು ಏನು ಉಪಯೋಗಿಸ್ಕೊಳ್ದೆ ಹಾಗೆ ಕೂಡ ಕುಡಿಬಹುದು ಇದೇ ಕಷಾಯನ. ಮನೇಲಿ ಯಾರಿಗಾನ ಕೆಮ್ಮು, ನೆಗಡಿ ಇದ್ದರೆ ತಕ್ಷಣಕ್ಕೆ ಪರಿಹಾರ ಸಿಗುತ್ತೆ. ನಾನೀಗ ಸ್ವಲ್ಪ ಬೆಚ್ಚಗಿದೆ ಇದು, ಅದಕ್ಕೆ ನಾನು ಜೇನುತುಪ್ಪನ ಒಂದು 1 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಕ್ಕಳು ಕೊಡೋದಿದ್ರೆ ಸ್ವಲ್ಪ ಬೆಚ್ಚಗಿದಂಗೆ ಕೊಡಿ. ನೀವು ದೊಡ್ಡದೇನ ಕುಡಿತೀನಿ ಅಂತಂದರೆ ಸ್ವಲ್ಪ ಬಿಸಿ ಇದ್ದಂಗೆ ಕುಡಿಬಹುದು. ಜೇನುತುಪ್ಪ ಹಾಕ್ಬಿಟ್ಟು ಕುದಿಸ್ಬಾರ್ದು ಅಷ್ಟೇ, ಸ್ವಲ್ಪ ಬಿಸಿ ಇದ್ದಂಗೆ ಹಾಕ್ಕೊಂಡು ಕೂಡ ಕುಡಿಬೋದು. ನೋಡಿದ್ರಲ್ಲ, ಶುಂಠಿ ಕಷಾಯ ರೆಡಿಯಾಗಿದೆ. ತುಂಬ ಟೇಸ್ಟಾಗಿದೆ ಫ್ರೆಂಡ್ಸ್. ಒಂದು ಒಳ್ಳೆ ಅರೋಮಾ ಕೂಡ ಇದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ದಿನ ಕ್ರಮೇಣ ಅಭ್ಯಾಸ ಆಗ್ತಾ ನೀವು ಏನು ಸ್ವೀಟ್ ಬಳಸದೆ ಕೂಡ ಹೀಗೆ ಕುಡಿಬೋದು. ಒಂದು ಸಲ ಟ್ರೈ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.